ತಮಿಳುನಾಡಲ್ಲಿ ಮೊನ್ನೆ ತಾನೇ ಎಲೆಕ್ಷನ್ ಆಗಿದೆ. ಈ ಎಲೆಕ್ಷನ್ ನಲ್ಲಿ ಹೀರೋ ವಿಜಯ್ ಸಿಎಂ ಆಗ್ತಾರ. ಒಂದು ಕಡೆ ಸೋಷಿಯಲ್ ಮೀಡಿಯಾನ ಓಪನ್ ಮಾಡಿದ್ರೆ ಸಾಕು, ಎಲ್ಲೆಡೆ ಅಂದ್ರೆ ಎಲ್ಲಾ ಕಡೆನೂ ವಿಜಯ್ದೇ ಸುಂಟ್ರುಗಾಳಿ ಅಥವಾ ಬಿರುಗಾಳಿ ಅಂತಾನೆ ಹೇಳ್ಬೋದು. ಎಲ್ಲಿ ನೋಡಿದ್ರು ಟಿವಿಕೆ ಪಕ್ಷ ಅವರದ್ದೇ ಒಂಥರ ಒಂದು ಲೆವೆಲ್ಗೆ ಹಾವಳಿ ಅಥವಾ ಒಂದು ರೇಂಜ್ಗೆ ಕಾಣಿಸ್ತಾ ಇದೆ. ಆದ್ರೆ ನಿಜವಾಗಿಯೂ ತಮಿಳುನಾಡು ಎಲೆಕ್ಷನ್ ನಲ್ಲಿ ಏನಾಗ್ತಾ ಇದೆ? ವಿಜಯ್ ಸಿಎಂ ಆಗ್ತಾರಾ ಅಥವಾ ಇದು ಕೇವಲ ಸೋಷಿಯಲ್ ಮೀಡಿಯಾಗ ಮಾತ್ರ ಸೀಮಿತನಾ ಅಥವಾ ಸಮ್ಮಿಶ್ರ ಸರ್ಕಾರ ಬರೋ ತರ ಏನಾದ್ರು ಮಾಡ್ತಾರಾ? ಪ್ರೀ ಪೋಲ್ ಸರ್ವೆಗಳು ಏಕೆ ಡಿಎಂಕೆಗೆ ಎಡ್ಜ್ ಕೊಡ್ತಾ ಇದಾವೆ? ಅಷ್ಟು ದೊಡ್ಡ ಎಡ್ಜ್ ಇದ್ರು ಕೂಡ ಗ್ರೌಂಡ್ ನಲ್ಲಿ ಯಾಕೆ ಪೊಲಿಟಿಕಲ್ ಬ್ಯಾಕ್ ಕ್ಲಾಶ್ ಅಥವಾ ಚೇಂಜ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ? ಪ್ರಕಾಶ್ ರಾಜ್, ಕಮಲ್ ಹಾಸನ್ ಹೀಗೆ ದೊಡ್ಡ ಸ್ಟಾರ್ಗಳು ಯಾಕೆ ವಿಜಯ್ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ? ಚೆನ್ನೈ ಮತ್ತೆ ಕೊಯಂಬತ್ತೂರ್ ಹೀಗೆ ಯಾರಿಗೆ ಎಡ್ಜ್ ಇದೆ? ಇವತ್ತು ಈ ವಿಡಿಯೋದಲ್ಲಿ ಎಲೆಕ್ಷನ್ ಡೇಟಾ, ಗ್ರೌಂಡ್ ರಿಯಾಲಿಟಿ, ವೋಟರ್ ಸೈಕಾಲಜಿ, ಟಿವಿಕೆ ಪಕ್ಷದ ಮೈನಸ್ ಏನು ಪ್ಲಸ್ ಏನು ಎಲ್ಲವನ್ನು ಡೀಟೇಲ್ ಆಗಿ ಲಾಜಿಕಲ್ ಆಗಿ ನೋಡ್ತಾ ಹೋಗೋಣ. ಒಂದು ಪಾಯಿಂಟ್ ಕೂಡ ಮಿಸ್ ಮಾಡಬೇಡಿ, ಮ್ಯಾಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರದ ಕಂಟೆಂಟ್ಗಳನ್ನ ನಿಮಗೆ ಅರ್ಥವಾಗಿಸುವಂತ ರೂಪದಲ್ಲಿ ಅಥವಾ ಅರ್ಥವಾಗಿಸುವ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನ ನನ್ನದು. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಸೋಷಿಯಲ್ ಮೀಡಿಯಾ ಐಪ್ ವರ್ಸಸ್ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಹೊರಗೆ ಕಾಣಿಸೋದು ಅಥವಾ ಗ್ರೌಂಡ್ ನಲ್ಲಿ ನಡೆಯೋದು ತುಂಬಾ ದೊಡ್ಡ ವ್ಯತ್ಯಾಸ ಇರುತ್ತೆ, ತುಂಬಾ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಕೆ ಪಕ್ಷ ಸಾಮಾನ್ಯವಾಗಿ ಕಾಣ್ತಾ ಇಲ್ಲ. ಹೋರ್ಡಿಂಗ್ಸ್ಗಳು, ಕಟೌಟ್ಗಳು, ವಿಜಯ್ ತರಹ ಕಾಣೋ ಲುಕ್ಗಳ ಪ್ರಚಾರಗಳು ಡಿಜಿಟಲ್ ನಲ್ಲಿ ಒಂದು ದೊಡ್ಡ ಇಲ್ಯೂಷನ್ ಕ್ರಿಯೇಟ್ ಮಾಡಲಾಗಿದೆ. ಇದನ್ನು ನೋಡಿದ ಬಹಳ ಜನ ಮುಂದಿನ ಸರ್ಕಾರ ಟಿವಿಕೆ ಪಕ್ಷ ಅಂತಾನೆ ಫಿಕ್ಸ್ ಆಗಿದ್ದಾರೆ. ಆದ್ರೆ ಗ್ರೌಂಡ್ಗೆ ಹೋದ್ರೆ ವೋಟರ್ಗಳ ನಿಜವಾದ ಮನಸ್ಥಿತಿನೇ ಬೇರೆ ಇದೆ. ಲಾಜಿಕಲ್ ಆಗಿ ನೋಡೋದಾದ್ರೆ ತಮಿಳುನಾಡಲ್ಲಿ ವೋಟರ್ಗಳನ್ನ 3 ವರ್ಗಗಳಾಗಿ ಭಾಗ ಮಾಡಲಾಗುತ್ತೆ. ಒಂದೇದು ಜನರಲ್ ವೋಟರ್ಸ್, ಒಂದೇ ಪಕ್ಷಕ್ಕೆ ಬದ್ಧರಾಗಿರುವವರು, ಏನೇ ಆದ್ರೂ ಇದೇ ಪಕ್ಷಕ್ಕೆ ವೋಟ್ ಹಾಕ್ತೀನಿ ಅಂತ ಇರೋ ಜನ ಒಂದ್ ಕಡೆ. ಆ ಪಕ್ಷ ಯಾವುದು ಅಂತಂದ್ರೆ ಡಿಎಂಕೆ ಅಥವಾ ಎಐಎಡಿಎಂಕೆ ಪಕ್ಷ. ಓಕೆನಾ. ಎರಡನೇದು ಲಾಜಿಕಲ್ ವೋಟರ್ಸ್, ಇವರೇ ನೋಡಿ ಗೇಮ್ ಚೇಂಜರ್ಸ್ ಅಂತ ಹೇಳ್ಬೋದು. ಇವ್ರು ನೋಡೋದೇನ್ ಗೊತ್ತಾ? ಯಾರಿಂದ ಲಾಭ, ಯಾವ ಸರ್ಕಾರ ಸ್ಟೇಟ್ ಡೆವಲಪ್ ಮಾಡುತ್ತೆ ಅನ್ನೋದನ್ನ ಯೋಚಿಸಿ ಮತ ಹಾಕ್ತಾರೆ. ಇನ್ನು 3ನೇ ಪಾಯಿಂಟ್ ಅಂತ ಬರೋದು ಬ್ಲೈಂಡ್ ಫ್ಯಾನ್ಸ್ ಅಂತ. ವಿಜಯ್ ಮೇಲಿರೋ ಪ್ರೀತಿ, ಹೀರೋ ಅಂತ ಒಂದಷ್ಟು ಕಾರಣಗಳು ಇಟ್ಕೊಂಡು ಅವರಿಗೆ ಮತ ಹಾಕುವಂತವ್ರು. ಇವರೆಲ್ಲರೂ ಹೊರಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಕಾಣಿಸ್ತಾರೆ, ಆದ್ರೆ ಇವರು ನಿಜವಾಗಿಯೂ ಮತ ಹಾಕ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಹೊಸೂರಿನಲ್ಲಿ ಭಾಸ್ಕರ್ ಎಂಬ ವ್ಯಕ್ತಿ ವಿಜಯ್ಗೆ ದೊಡ್ಡ ಫ್ಯಾನ್. ಆದ್ರೆ ಮತ ಹಾಕೋ ಸಮಯದಲ್ಲಿ ಅವನ ಉತ್ತರನೇ ಬೇರೆ ಆಗಿತ್ತು. ನಾನು ವಿಜಯ್ ಫ್ಯಾನ್, ಆದ್ರೆ ರಾಜಕೀಯಕ್ಕೆ ಅವರು ಹೊಸಬ್ರು, ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತೇಳಿ ಡಿಎಂಕೆಗೆ ಮತ ಹಾಕ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಪೆರಂಬೂರಿನಲ್ಲಿ 59 ವರ್ಷದ ಸುಜಾತ ಅನ್ನೋರು ಮಕ್ಕಳು ವಿಜಯ್ಗೆ ಮತ ಹಾಕುವಂತ ಫೋರ್ಸ್ ಮಾಡ್ತಿದ್ದಾರೆ ಅಥವಾ ಹೇಳ್ತಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಅವನಿಗೆ ಪೊಲಿಟಿಕಲ್ ಮೆಚುರಿಟಿ ಇಲ್ಲ ಅಂತ ಸುಜಾತ ಅನ್ನೋರು ಹೇಳಿದ್ರು. ಯಾಕಂದ್ರೆ ಜನಗಳಿಗೆ ಸರ್ಕಾರದ ಸ್ಕೀಮ್ಗಳಿಂದ ಲಾಭ ಆಗ್ತಿರುತ್ತೆ, ಹಾಗಾಗಿ ವಿಜಯ್ಗೆ ಮತ ಹಾಕೋಕೆ ಅವ್ರು ರೆಡಿ ಇರಲ್ಲ. ಇದು ಪ್ಯೂರ್ ಫ್ಯಾಂಡಮ್ ಅಂತಾನೆ ಹೇಳ್ಬೋದು. ಇದೇ ತರಹ ಒಮ್ಮೆ ವಿಜಯ್ ಕಾಂತ್ ರಾಜಕೀಯಕ್ಕೆ ಬಂದಾಗ ಇದೇ ರೀತಿ ಆಗಿತ್ತು. ಅವ್ರಿಗೂ ಕೂಡ ದೊಡ್ಡ ಜನಸಾಗರ, ರ್ಯಾಲಿಗಳು ಅದೆಲ್ಲವೂ ಕೂಡ ಆಗಿತ್ತು, ಆದ್ರೆ ಮತವಾಗಿ ಕನ್ವರ್ಟ್ ಆಗ್ಲಿಲ್ಲ. ಜನ ಬರ್ತಾರೆ ರ್ಯಾಲಿ ಟೈಮಲ್ಲಿ, ಆದ್ರೆ ಮತ ಹಾಕೋಕೆ ಬರೋದಿಲ್ಲ, ಅಂದ್ರೆ ಮತ ಅವ್ರಿಗೆ ಹಾಕೋದಿಲ್ಲ. ಈಗ ಸರ್ವೆ ಡೇಟಾ ನೋಡ್ತಾ ಹೋಗೋದಾದ್ರೆ, ಲೋಕಾಫೋಲ್ ಪ್ರಕಾರ ಡಿಎಂಕೆಗೆ 181ರಿಂದ 189 ಸೀಟ್ಗಳು, ಎಐಎಡಿಎಂಕೆಗೆ 38ರಿಂದ 42 ಸೀಟ್ಗಳು, ಟಿವಿಕೆಗೆ ಕೇವಲ 8ರಿಂದ 10 ಸೀಟ್ಗಳು. ಇದಾಗಿತ್ತು ಲೋಕಾಫೋಲ್ ನ ಒಂದು ಅನಾಲಿಸಿಸ್. ಇನ್ನು ವೋಟ್ ಶೇರ್ ಪ್ರಕಾರ ಬರೋದಾದ್ರೆ ಡಿಎಂಕೆಗೆ 40.1% ಬರುತ್ತೆ, ಎಐಎಡಿಎಂಕೆಗೆ 29% ಬರುತ್ತೆ, ಟಿವಿಕೆಗೆ ಸುಮಾರು 24% ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಟಿವಿಕೆ ವೋಟರ್ಸ್ ಇಲ್ಲಿ ಸ್ಪ್ಲಿಟ್ ಆಗಬಹುದು. ಆದ್ರೆ ಕೆಲವು ಸರ್ವೆಗಳು ಟ್ವಿಸ್ಟ್ ಕೊಟ್ಟಿದೆ. ಇಲ್ಲಿ ಡಿಎಂಕೆಗೆ 103 ಸೀಟು, ಎಐಎಡಿಎಂಕೆಗೆ 101 ಸೀಟು. ಸೊ ಇದರಿಂದ ಒಂದು ಕ್ಲೋಸ್ ಫೈಟ್ ಆಗುತ್ತೆ ಅಂತ ಸರ್ವೆ ಕೊಟ್ಟಿದೆ. ಅಂದ್ರೆ ಓವರ್ ಆಲ್ ಆಗಿ 60 ಸೀಟುಗಳಲ್ಲಿ ಕ್ಲೋಸ್ ಕಾಂಟೆಸ್ಟ್ ಆಗುತ್ತೆ ಅಂತ ಸರ್ವೆ ಮಾಡಲಾಗಿದೆ. ಇಲ್ಲಿ 5ರಿಂದ 10,000 ವೋಟ್ಗಳು ಕೂಡ ರಿಸಲ್ಟ್ ಬದಲಾಯಿಸಬಹುದು ಅಂತ ಹೇಳಲಾಗ್ತಿದೆ. ಟಿವಿಕೆಗೆ 9ರಿಂದ 24% ವರೆಗೂ ಅಂದಾಜು ಕೊಡಲಾಗಿದೆ. ಈ ಗ್ಯಾಪ್ ನಲ್ಲೇ ವಿಜಯ್ ಫ್ಯಾಕ್ಟರ್ ಕೂಡ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು. ಕೆಲವು ಸರ್ವೆ ಪ್ರಕಾರ ಡಿಎಂಕೆಗೆ 25.3%, ಟಿವಿಕೆಗೆ 24.7%, ಎಐಎಡಿಎಂಕೆಗೆ 22.8%. ಅಂದ್ರೆ ಮಿಶ್ರ ಸರ್ಕಾರ ಆಗುವ ಸಾಧ್ಯತೆ ಕೂಡ ಕಂಡು ಬರುತ್ತೆ ಅಂತ ಹೇಳಲಾಗ್ತದೆ. ಆದ್ರೆ ಬಹುತೇಕ ಸರ್ವೆಗಳು ಡಿಎಂಕೆಗೆ ಎಡ್ಜ್ ಕೊಡ್ತಾ ಇದಾವೆ. ಯಾಕಂದ್ರೆ ಕೆಲವೊಂದು ಅಲಯನ್ಸ್ ಅವರು ಪ್ರೊವೈಡ್ ಮಾಡ್ತಿರೋದು. ಸೊ ಡಿಎಂಕೆ ಪ್ಲಸ್ ಕಾಂಗ್ರೆಸ್ ಪ್ಲಸ್ ಕಮ್ಯುನಿಸ್ಟ್ ಈ ತರ ಒಟ್ಟಿಗೆ ದೊಡ್ಡ ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಆಪೋಸಿಟ್ ವೋಟ್ಗಳು ಚೂರಾಗುವ ಸಾಧ್ಯತೆ ಎಲ್ಲ ಕಂಡು ಬರ್ತಾ ಇದೆ. ಬರೀ 40% ಮತ ಪಡೆದ್ರು ಸೀಟ್ ಹೆಚ್ಚು ಗೆಲ್ಲಬಹುದು ಅಂತ ಹೇಳಲಾಗ್ತದೆ. ಇನ್ನೊಂದು ದೊಡ್ಡ ಕಾರಣ ಏನಂತಂದ್ರೆ, ಅವರು ಆಫರ್ ಮಾಡಿರೋ ದೊಡ್ಡ ಸ್ಕೀಮ್ಗಳು, ಮಹಿಳೆಯರಿಗೆ 1000 ರೂಪಾಯಿ ಮತ್ತೆ ಫ್ರೀ ಬಸ್ಸು, ಇದರಿಂದ ಗ್ರೌಂಡ್ ನಲ್ಲಿ ತುಂಬಾ ಲಾಭ ಆಗ್ತಿದೆ. ಹೀಗಾಗಿ ಅವರಿಗೆ ಮತ ಸಿಗುತ್ತೆ. ಈಗ ಪ್ರಶ್ನೆ ಏನಂತಂದ್ರೆ, ವಿಜಯ್ ಗೆಲ್ತಾರ? ವಿಜಯ್ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ ಅಂತ. ದೊಡ್ಡ ಸಮಸ್ಯೆ ಏನಂತಂದ್ರೆ, ಸಂಘಟನೆ ಇಲ್ಲ, ಕ್ಯಾಡರ್ ಇಲ್ಲ, ಬೂತ್ ಲೆವೆಲ್ ಸಿಸ್ಟಮ್ ಇಲ್ಲ. ಇದೆಲ್ಲ ಇಲ್ಲದೆ ಗೆಲ್ಲೋದು ತುಂಬಾ ಕಷ್ಟ ಇದೆ. ಇದರ ಜೊತೆಗೆ ದೊಡ್ಡ ಸ್ಟಾರ್ ಆಗಿರುವಂತಹ ಕಮಲ್ ಹಾಸನ್ ಮತ್ತೆ ಪ್ರಕಾಶ್ ರೈ ವಿಜಯ್ ವಿರುದ್ಧ ಮಾತನಾಡ್ತಿದ್ದಾರೆ.
ಸಿನಿಮಾ ಬೇರೆ, ರಾಜಕೀಯ ಬೇರೆ. ಆದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ವಿಜಯ್ ಸ್ಪರ್ಧಿಸಿರುವ ಕ್ಷೇತ್ರಗಳಲ್ಲೂ ಕೂಡ ಕಷ್ಟ ಇದೆ. ತಿರುಚಿ ಈಸ್ಟ್ ನಲ್ಲಿ, ಪೆರಂಬೂರ್ ನಲ್ಲಿ ಡಿಎಂಕೆ ಸ್ಟ್ರಾಂಗ್ ಆಗಿದೆ. ಕೊಯಂಬತ್ತೂರು ಈಸ್ಟ್ ನಲ್ಲಿ ಬಿಜೆಪಿ ಪ್ಲಸ್ ಎಐಎಡಿಎಂಕೆ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಕಠಿಣ ಸ್ಪರ್ಧೆ ಕೂಡ ಆಗಬಹುದು. ಅಂತಿಮವಾಗಿ ಟಿವಿಕೆ ಪಕ್ಷಕ್ಕೆ ಈ ಎಲೆಕ್ಷನ್ ನಲ್ಲಿ ವೋಟ್ ಸ್ಪ್ಲಿಟರ್ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಸೋಷಿಯಲ್ ಮೀಡಿಯಾ ಕ್ರೇಜ್ ನಿಜವಾಗಿ ಮತವಾಗಿ ಬದಲಾಗುತ್ತೆ ಅಂತ ಕಾದ್ ನೋಡ್ಬೇಕಾಗುತ್ತೆ, ಅಥವಾ ಹಳೆಯ ಪಕ್ಷಗಳೇ ಗೆಲ್ಲುತ್ತೆ ಅಂತ ನೋಡ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಫಲಿತಾಂಶವೇ ಇದಕ್ಕೆ ಉತ್ತರ ಕೊಡುತ್ತೆ. ಸೊ ಇದಾಗಿತ್ತು ತಮಿಳುನಾಡು ಎಲೆಕ್ಷನ್ ನ ಇಂಚಿಂಚು ಮಾಹಿತಿ. ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು, ಅಥವಾ ಯಾರಿಗೆ ಎಷ್ಟು ಪರ್ಸೆಂಟ್ ಸಿಗುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ತರದ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಇದೇ ತರದ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.